ಹಾಯ್ ಆಲ್. ಇವತ್ತು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಇಯರಿಂಗ್ಸ್ ಮಾಡ್ತಾ ಮೆಡಿಟೇಷನ್ಸ್ ಧ್ಯಾನಗಳು ಅನ್ನೋ ಬುಕ್ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನ ಚಕ್ರವರ್ತಿ ಮಾರ್ಕಸ್ ಬೇರೆಯವರು ಓದ್ಲಿ ಅಂತ ಬರ್ದಿರೋ ಪುಸ್ತಕನೇ ಅಲ್ಲ. ಈ ಪುಸ್ತಕ ಅವರಿಗೆ ಅವರೇ ಬರ್ಕೊಂಡಿರೋದು. ಅಂದ್ರೆ ಅವರ ಮನಸ್ಸಿನ ಗೊಂದಲಗಳನ್ನ ಸರಿ ಮಾಡ್ಕೊಳ್ಳೋಕೋಸ್ಕರ. ಇವರು ಕ್ರಿಸ್ತಶಕ ಸುಮಾರು 160ರಿಂದ 180ರವರೆಗೆ ರೋಮ್ ಸಾಮ್ರಾಜ್ಯದ ಚಕ್ರವರ್ತಿ. ಅಂದ್ರೆ ಆ ಕಾಲಕ್ಕೆ ತುಂಬಾ ಶಕ್ತಿಶಾಲಿ ಪವರ್ಫುಲ್ ವ್ಯಕ್ತಿಗಳಲ್ಲಿ ಒಬ್ರಾಗಿದ್ರು. ಆದ್ರೆ ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಏನು ಅಂದ್ರೆ ಅವರು ಬರ್ದಿರೋ ಪುಸ್ತಕದಲ್ಲಿ ಯಾವುದೇ ತರ ಅಹಂಕಾರ ಇಲ್ಲ. ಅಂದ್ರೆ ಅವರ ಶ್ರೀಮಂತಿಕೆಯ ಬಗ್ಗೆ ಇರ್ಬೋದು, ಅಥವಾ ಅಷ್ಟು ಯುದ್ಧಗಳನ್ನ ಗೆದ್ದೆ ಅನ್ನೋ ಅಹಂಕಾರ ಇರ್ಬೋದು, ಅಥವಾ ಅವರ ಸಾಮ್ರಾಜ್ಯಗಳ ವಿಸ್ತಾರದ ಬಗ್ಗೆ ಯಾವುದೇ ವಿಷಯಗಳನ್ನ ಈ ಪುಸ್ತಕದಲ್ಲಿ ಉಲ್ಲೇಖಿಸಿಲ್ಲ. ಬದಲಿಗೆ ವಿನಯ, ತಾಳ್ಮೆ, ಸೆಲ್ಫ್ ಕಂಟ್ರೋಲ್ ಬಗ್ಗೆ ಈ ಪುಸ್ತಕದಲ್ಲಿ ಮಾತಾಡ್ತಾರೆ. ಇಲ್ಲೇ ತಿಳಿಯುತ್ತೆ ನೋಡಿ, ಅವರು ಚಕ್ರವರ್ತಿಯಾದ್ರೂ ತನ್ನ ಪವರ್ಸ್ಗಿಂತ ಜಾಸ್ತಿ ತನ್ನ ಜೀವನವನ್ನ ಹೇಗೆ ಒಳ್ಳೆ ರೀತಿ ಕಟ್ಕೋಬೇಕು ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಅವರು ತುಂಬಾ ಪವರ್ಫುಲ್ ವ್ಯಕ್ತಿ, ಅಫ್ಕೋರ್ಸ್ ಒಬ್ಬ ಚಕ್ರವರ್ತಿ. ಆದ್ರೂ ಅವ್ರ ಲೈಫ್ ಏನು ಹೂವಿನ ಹಾಸಿಗೆ ಆಗಿರ್ಲಿಲ್ಲ. ಅವರು ಚಕ್ರವರ್ತಿ ಆಗಿದ್ದಾಗ ತುಂಬಾ ಯುದ್ಧಗಳು ನಡೀತಿದ್ವಂತೆ. ಮತ್ತೆ ಹತ್ರದವರಿಂದಲೇ ಮೋಸ, ನಂಬಿಕೆ ದ್ರೋಹ, ಹೀಗೆ ಇಂಥ ಟೈಮಲ್ಲಿ ಮೆಂಟಲ್ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಒಬ್ಬ ವ್ಯಕ್ತಿ ಫಿಸಿಕಲ್ ಆಗಿ ಎಷ್ಟು ಶಕ್ತಿಶಾಲಿ ಆಗಿದ್ರು, ಎಷ್ಟು ಶ್ರೀಮಂತ ಆಗಿದ್ರು, ಅವನು ಮಾನಸಿಕವಾಗಿ ವೀಕ್ ಆಗಿದ್ರೆ ಜೀವನ ನಡೆಸೋದು ತುಂಬಾ ಕಷ್ಟ. ಇಂಥದ್ದೊಂದು ಟಫ್ ಸಿಚುವೇಶನ್ಸ್ ಅಲ್ಲಿ ಮನಸ್ಸಿನ ಬ್ಯಾಲೆನ್ಸ್ ಅನ್ನ ಕಾಪಾಡಿಕೊಂಡು ಸರಿಯಾದ ದಾರಿಯಲ್ಲಿ ನಡೆಯೋದಕ್ಕೆ ಅವರು ಸ್ಟೋಯಿಕ್ ಫಿಲಾಸಫಿಯನ್ನ ಒಂದು ದಿಕ್ಸೂಚಿ ತರ ಬಳಸ್ಕೊಂಡ್ರು. ಈ ಕ್ರಿಸ್ಟಲ್ ಜ್ಯುವೆಲರಿ ಮತ್ತು ಪುಸ್ತಕದ ಕಂಪ್ಲೀಟ್ ಸಮ್ಮರಿನ ನನ್ನ ಯೂಟ್ಯೂಬ್ ಚಾನಲ್ ಮೈತ್ರಿಯ ಕ್ರಾಫ್ಟ್ ಡೈರಿಯಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.